ಕೊಲೆ ಪ್ರಕರಣದಲ್ಲಿ ಮತ್ತೊಬ್ಬ ಸ್ಟಾರ್ ನಟನಿಗೆ ನೋಟಿಸ್ ನೀಡಲಾಗಿದೆಯಾ? ಈ ಒಂದು ಪ್ರಶ್ನೆ ಇದೀಗ ಎದುರಾಗಿದೆ. ಕೊಲೆ ಪ್ರಕರಣದಲ್ಲಿ ಮತ್ತೊಬ್ಬ ಸ್ಟಾರ್ ನಟನಿಗೂ ನೋಟಿಸ್ ಜಾರಿ ಮಾಡಲಾಗಿದೆಯಾ? ಪಾರ್ಟಿ ಸಮಯದಲ್ಲಿ ದರ್ಶನ್ ಜೊತೆಯಲ್ಲೇ ಈ ಸ್ಟಾರ್ ನಟ ಇದ್ರಂತೆ. ಪಾರ್ಟಿ ಮಧ್ಯೆ ಕೆಲಸ ಇದೆ ಅಂತ ಎದ್ದು ಹೋಗಿದ್ದಂತೆ ನಟ ದರ್ಶನ್. ಯಾವುದೇ ಕ್ಷಣದಲ್ಲೂ ನಟನನ್ನ ಸಂಪರ್ಕ ಮಾಡಬಹುದು ಪೊಲೀಸರು ಅಂತ ಹೇಳಲಾಗ್ತಾ ಇದೆ. ಸ್ಟಾರ್ ನಟನಿಗೂ ನೋಟಿಸ್ ನೀಡೋ ಬಗ್ಗೆ ಪೊಲೀಸರು ಚಿಂತನೆಯನ್ನು ನಡೆಸಿದ್ದಾರೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರು. ಈಗ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಚಂದ್ರು, ಈಗಾಗಲೇ ದರ್ಶನ್ ಬಂಧನ ಆಗಿದೆ. ಈಗ ಮತ್ತೊಬ್ಬ ಸ್ಟಾರ್ ನಟನಿಗೂ ಕೂಡ ಢವಢವ ಶುರುವಾಗಿರೋ ಅಂಥದ್ದು, ಆತನಿಗೂ ಕೂಡ ನೋಟಿಸ್ ನೀಡಲಾಗಿದೆಯಾ? ಹೇಗೆ ಚಂದ್ರು? ಅದು ಏನು ಈ ಒಂದು ಪ್ರಕರಣವನ್ನ ತುಂಬಾ ಸೂಕ್ಷ್ಮವಾಗಿ ತನಿಖೆಯನ್ನ ಮಾಡ್ತಾ ಇರುವಂತಹ ಪೊಲೀಸರು ಸದ್ಯಕ್ಕೆ ಇಂಚಿಂಚು ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ. ಯಾವಾಗ ವಿನಯ್ಗೆ ಸಂಬಂಧಿಸಿದಂತಹ ಒಂದು ಪಬ್ನಲ್ಲಿ ಒಂದು ಪಾರ್ಟಿ ನಡೆಯುತ್ತೆ ಅಂತ ಗೊತ್ತಾಗಿ ಆ ಒಂದು ಪಬ್ನಲ್ಲೂ ಕೂಡ ಈಗ ಸದ್ಯಕ್ಕೆ ಮಹಜರನ್ನ ಮಾಡಿ CCTVಯನ್ನ ವಶಪಡಿಸಿಕೊಂಡು ಅಂದ್ರೆ ದರ್ಶನ್ ಕೃತ್ಯ ನಡೆದಂತಹ ಸ್ಥಳಕ್ಕೆ ನೇರವಾಗಿ ಆ ಒಂದು ಪಬ್ನಲ್ಲಿ ಪಾರ್ಟಿಯಿಂದ ಹೊರಟಿದ್ದಾನೆ ಅನ್ನುವಂತಹ ಒಂದು ಮಾಹಿತಿ ಯಾವಾಗ ಪೊಲೀಸರಿಗೆ ಲಭ್ಯ ಆಯಿತು, ಈ ಹಿನ್ನೆಲೆಯಲ್ಲಿ ಒಂದು ಕಡೆ ಆ ಒಂದು ಪಬ್ನಲ್ಲಿ ಇದ್ದಂತಹ ಅಷ್ಟು CCTVಯನ್ನ ವಶಪಡಿಸಿಕೊಂಡು ಪರಿಶೀಲನೆ ಮಾಡುವಂತಹ ವೇಳೆಯಲ್ಲಿ ಆ ಒಂದು ಪಾರ್ಟಿಯನ್ನ ಏನು ಆಯೋಜನೆ ಆಗಿತ್ತು ಅಥವಾ ಪಾರ್ಟಿಯನ್ನು ನಡೀತಾ ಇತ್ತು, ಈ ಪಾರ್ಟಿಯಲ್ಲಿ ಒಬ್ಬ ಸ್ಟಾರ್ ಹಾಸ್ಯ ನಟ ಜೊತೆಗೆ ಒಬ್ಬ ನಿರ್ಮಾಪಕರು ಕೂಡ ಇದ್ರು ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಪೊಲೀಸರಿಗೆ ಲಭ್ಯ ಆಗಿರುವಂತಹದ್ದು. ಈ ಹಿನ್ನೆಲೆಯಲ್ಲಿ ಒಂದು ಕಡೆ ಈ ಒಂದು ವಿಚಾರವಾಗಿ ಅಂದ್ರೆ ಈ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿರೋ ವಿಚಾರ ಆಗಲಿ ಅಥವಾ ಹತ್ಯೆ ಮಾಡಿರುವಂತಹ ಹತ್ಯೆ ಮಾಡಲಿಕ್ಕೆ ಅಥವಾ ಹೋಗ್ಲಿಕ್ಕೆ ಈ ಒಂದು ಕೃತ್ಯ ಘಟನೆ ನಡೆಯುತ್ತೆ ಅಥವಾ ಈ ರೀತಿಯಾದಂತಹ ಒಂದು ಪ್ರಸಂಗ ಉಂಟಾಗುತ್ತೆ ಅನ್ನುವಂತಹ ಮಾಹಿತಿಯನ್ನೇನಾದ್ರೂ ಆ ಸ್ಟಾರ್ ನಟನಿಗೆ ನೀಡಿದ್ರ ಅನ್ನುವಂತಹದ್ದು, ಜೊತೆಗೆ ಈ ಒಂದು ಪಾರ್ಟಿ ನಡೆಯುವ ವೇಳೆ ಯಾವುದಾದ್ರೂ ವಿಷಯವನ್ನ ಇಲ್ಲಿ ಅರೆಸ್ಟ್ ಆಗಿರುವಂತಹ ಯಾವುದಾದ್ರೂ ಆರೋಪಿ ಹಾಸ್ಯ ನಟನ ಜೊತೆ ಒಂದು ಡಿಸ್ಕಸ್ ಮಾಡಿದ್ರ ಅನ್ನುವಂತಹ ಮಾಹಿತಿಯನ್ನ ಹಾಸ್ಯ ನಟನಿಂದ ಪಡ್ಕೊಳ್ಬೇಕು ಅನ್ನುವಂತಹ ಚಿಂತನೆಯನ್ನ ಸದ್ಯಕ್ಕೆ ಪೊಲೀಸರು ನಡೆಸಿರುವಂತಹದ್ದು. ಈ ಹಿನ್ನೆಲೆಯಲ್ಲಿ ಒಂದ್ ಕಡೆ ಈ ಒಂದು CCTVಯನ್ನ ಪರಿಶೀಲನೆ ಮಾಡಿರುವಂತಹ ಪೊಲೀಸರು ಸದ್ಯಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳ ಒಂದು ಮೊರೆ ಹೋಗಿರುವಂತಹದ್ದು. ಸದ್ಯಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಒಂದು ಮಾಹಿತಿಯನ್ನ ತಿಳಿಸಿದ್ದಾರೆ. ಈ ಹಾಸ್ಯ ನಟ ಕೂಡ ಪಾರ್ಟಿಯಲ್ಲಿ ಭಾಗಿಯಾಗಿದ್ದ, ಈ ಹಾಸ್ಯ ನಟನಿಗೆ ಏನಾದ್ರೂ ಗೊತ್ತಿದೆಯಾ ಈ ವಿಚಾರವಾಗಿ ಅನ್ನುವಂತಹ ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡ್ಕೋಬೇಕಾಗತ್ತೆ, ಅಥವಾ ಈ ಒಂದು ಪಾರ್ಟಿ ನಡೆದಿದೆ, ಈ ಪಾರ್ಟಿಯಲ್ಲಿ ಈತ ಭಾಗಿಯಾಗಿದ್ದ, ಜೊತೆಗೆ ಈ ಪಾರ್ಟಿಯಿಂದ ಹೊರಡಬೇಕಾದ್ರೆ ನನಗೆ ಒಂಚೂರು ಕೆಲಸ ಇದೆ ಅಂತ ಹೇಳಿ ಆ ಹಾಸ್ಯ ನಟನಿಗೂ ಕೂಡ ತಿಳಿಸಿದ್ದ ಅನ್ನುವಂತಹ ಮಾಹಿತಿಯನ್ನ ವಿಟ್ನೆಸ್ ಮಾಡ್ಕೊಳ್ಳೋದಕ್ಕೆ, ಈ ಪಾರ್ಟಿಯ ಬಗ್ಗೆ ವಿಟ್ನೆಸ್ ಮಾಡ್ಕೊಳ್ಳೋದಕ್ಕೆ ಹಾಸ್ಯ ನಟನನ್ನ ಒಂದು ಸ್ಟೇಟ್ಮೆಂಟ್ ಮಾಡ್ಕೋತಾರ ಅಥವಾ ನೋಟಿಸ್ ಕೊಟ್ಟು ಕರೆಸ್ತಾರ ಅನ್ನುವಂತಹದ್ದ ಅಂದ್ರೆ ಆ ಒಂದು ರೀತಿಯಲ್ಲಿ ಚಿಂತನೆಯನ್ನ ಪೊಲೀಸರು ಮಾಡಿರುವಂತಹದ್ದು. ಈಗಾಗಲೇ ಹಾಸ್ಯ ನಟನಿಗೂ ಕೂಡ ಸಾಕಷ್ಟು ಡವಡವ ಶುರುವಾಗಿರೋದು. ಯಾಕೆಂತಂದ್ರೆ ಈ ಒಂದು ಕೃತ್ಯ ಏನು ನಡೆಯೋಕ್ಕಿಂತ ಮುಂಚೆ ಆ ಒಂದು ಹಾಸ್ಯ ನಟ ದರ್ಶನ್ ಆರೋಪಿ ಜೊತೆ ಏನು ಇದ್ದ ಅನ್ನುವಂತಹದ್ದು, ಜೊತೆಗೆ ಆ ಒಂದು ಸಾಕ್ಷಿ ಸಿಕ್ಕಿರೋದ್ರಿಂದ ಎಲ್ಲೋ ಒಂದ್ ಕಡೆ ನನ್ನನ್ನು ಕೂಡ ಸಂಪರ್ಕ ಮಾಡ್ತಾರ ಪೊಲೀಸರು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಟೆನ್ಷನ್ ನಲ್ಲಿ ಹಾಸ್ಯ ನಟ ಇದ್ದಾನೆ ಅನ್ನುವಂತಹದ್ದು ಸದ್ಯಕ್ಕೆ ಪೊಲೀಸ್ ಮೂಲಗಳು ತಿಳಿಸಿರುವಂತಹದ್ದು. ಮಧು, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.